ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್ ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ. ನಿನ್ನೆ ನಡೆದಂಥ ಪರಿಷತ್ ಚುನಾವಣೆಯಲ್ಲಿ ಕ್ರಾಸ್ ವೋಟರ್ಸ್ ಯಾರಿದ್ದಾರೆ ಅನ್ನುವಂಥ ಪಟ್ಟಿ ಏನಿತ್ತು, ಆ ಪಟ್ಟಿಯಲ್ಲಿ KR ಪುರ ಶಾಸಕ ಭೈರತಿ ಬಸವರಾಜ್ ಅವರ ಹೆಸರು ಕೂಡ ಇತ್ತು. ಆದರೆ ಅದರ ಜೊತೆಗೆ ಈಗ JDSನ ಶಾಸಕರ ಅಡ್ಡ ಮತದಾನ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ HD ಕುಮಾರಸ್ವಾಮಿ ಒಂದು ಶಾಸಕರ ತುರ್ತು ಸಭೆಯನ್ನ ಕರೆದಿದ್ದಾರೆ. ಎಲ್ಲ ಶಾಸಕರು ಕಡ್ಡಾಯವಾಗಿ ಈ ಸಭೆಗೆ ಹಾಜರಾಗಬೇಕು ಅನ್ನುವಂತಹ ಸೂಚನೆಯನ್ನ HDK ಕೊಟ್ಟಿದ್ದಾರೆ. ಹಾಗಿದ್ರೆ ಪಕ್ಷದ್ರೋಹ ಮಾಡಿದವರ ವಿರುದ್ಧ ಕ್ರಮ ಆಗುತ್ತಾ ಅಥವಾ ಅವರಿಗೆ ಪಾಠ ಮಾಡುವಂತಹ ಸಭೆನಾ ಇದು ಗೊತ್ತಿಲ್ಲ. ಭಾರಿ ಮುಖಭಂಗದ ಬೆನ್ನಲ್ಲೇ ಕೇಂದ್ರ ಸಚಿವ JDS ರಾಜ್ಯಾಧ್ಯಕ್ಷ HD ಕುಮಾರಸ್ವಾಮಿ ಒಂದು ತುರ್ತು ಶಾಸಕರ ಸಭೆಯನ್ನ ಕರೆದಿದ್ದಾರೆ. ಸೊ JDSನ ಎಲ್ಲಾ ಶಾಸಕರು ಈ ಸಭೆಗೆ ಹಾಜರಾಗಬೇಕು ಅನ್ನುವಂತ ಹುಕುಂ ಹೊರಡಿಸಿದ್ದಾರೆ. JDSನ ಶಾಸಕರು ಕ್ರಾಸ್ ವೋಟಿಂಗ್ ಮಾಡಿರೋದು ಜಗಜ್ಜಾಹೀರ. ಇದರ ಬೆನ್ನಲ್ಲೇ ಮೈತ್ರಿ ನಾಯಕರಿಗೆ ತೀವ್ರ ಮುಖಭಂಗ ಉಂಟಾಗಿದೆ. ಮೈತ್ರಿ ನಾಯಕರ ಪ್ಲಾನ್ ಇದ್ದದ್ದೇನು? ಕಾಂಗ್ರೆಸ್ನ ಮತವನ್ನ ಸೆಳಿಬೇಕು ಅಂತ. ಆದರೆ ಇಲ್ಲಿ JDSನ ಶಾಸಕರು BJPಯ ಶಾಸಕರೇ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಈಗ ಫೋನ್ ಮುಖಾಂತರ ಜಾಯಿನ್ ಆಗ್ತಿದ್ದಾರೆ. ಮಂಜುನಾಥ್, ಈಗ JDSಗೆ ಕಾಂಗ್ರೆಸ್ ಪಕ್ಷದಿಂದ ಶಾಸಕರನ್ನ ಸೆಳೆದು ಕ್ರಾಸ್ ವೋಟಿಂಗ್ ಮಾಡಿಸಬೇಕು ಅನ್ನುವಂಥ ಪ್ಲಾನ್ ಇತ್ತು. ಆದರೆ ಪ್ಲಾನ್ ಉಲ್ಟಾ ಪಲ್ಟಾ ಆಗೋಗಿದೆ. ಹಾಗಿದ್ರೆ ಇರುವಂಥ ಹ್ಯಾಂಡ್ಫುಲ್ ಆಫ್ MLAsಗಳನ್ನ ಕುಮಾರಸ್ವಾಮಿ ಅವರು ಯಾವ ರೀತಿಯಾಗಿ ಹಿಡಿದಿಟ್ಕೊಳ್ತಾರೆ? ಯಾಕಂದ್ರೆ ಪ್ರತಿ ಬಾರಿ ರಾಜ್ಯಸಭಾ ಚುನಾವಣೆ ಆಗಿರ್ಬೋದು, MLC ಚುನಾವಣೆ ಆಗಿರ್ಬೋದು, JDSಗೆ ಈ ಒಂದು ಏಟಂತೂ ಬಿದ್ದೇ ಬೀಳುತ್ತೆ. ಸೊ ಮುಂದೆ ಯಾವ ರೀತಿಯಾಗಿ ಎಚ್ಚೆತ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಸಭೆನಾ ಅಂತ? ರಾಹುಲ್, ಏನ್ ನಿನ್ನೆ ನಡೆದಂತ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಏನ್ ಚುನಾವಣೆ ನಡೀತು, ಈ ಒಂದು ಚುನಾವಣೆಯಲ್ಲಿ ಏನು JDS ತನ್ನ NDA ಅಭ್ಯರ್ಥಿಯನ್ನ ನಿಲ್ಲಿಸಿತ್ತು, ಗೋವಿಂದರಾಜ್ ಅವರನ್ನ ನಿಲ್ಲಿಸಿ ಕಾಂಗ್ರೆಸ್ನ ಅಸಮಾಧಾನಿತ ಶಾಸಕರ ಮತವನ್ನ ಸೆಳಿಬೇಕು, ಜೊತೆಗೆ ಬಿಜೆಪಿಯ ಒಂದಷ್ಟು ಹೆಚ್ಚುವರಿ ಮತಗಳು, ಜೊತೆಗೆ JDSನ 18 ಮತಗಳನ್ನು ಕೂಡ ತೆಗೆದುಕೊಂಡು ನಾವು ಈ ಒಂದು ಚುನಾವಣೆ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಅಭ್ಯರ್ಥಿಯನ್ನು ಕೂಡ ಕಣಕ್ಕಿಳಿಸಿತ್ತು. ಆದ್ರೆ ಈ ಒಂದು ಏನ್ JDS ಲೆಕ್ಕಾಚಾರ ಇತ್ತು ಅದೆಲ್ಲವೂ ಕೂಡ ತಲೆಕೆಳಗಾಗಿರುವಂತದ್ದು. JDSನ ಶಾಸಕರು ಜೊತೆಗೆ ಬಿಜೆಪಿ ಶಾಸಕರೇ ಕಾಂಗ್ರೆಸ್ ಅಭ್ಯರ್ಥಿ ಪರ ಮತ ಚಲಾವಣೆ ಮಾಡುವ ಮುಖಾಂತರ NDA ಒಂದು ಏನು ಬಿಜೆಪಿ ಮತ್ತೆ JDS ಅಲಯನ್ಸ್ ಇದೆ, ಇದಕ್ಕೆ ಒಂದಷ್ಟು ಟಾಂಗ್ ಕೊಡುವ ಕೆಲಸವನ್ನ ಕಾಂಗ್ರೆಸ್ ನಾಯಕರು ಮಾಡಿರುವಂತದ್ದು. ಇದು JDSಗೆ ಸಾಕಷ್ಟು ನುಂಗಲಾರದ ತುಪ್ಪ ಆಗಿರುವಂತದ್ದು. ಪ್ರಮುಖವಾಗಿ JDS ನಲ್ಲಿ ಇರುವಂತ ಕೆಲವೊಂದು ಶಾಸಕರು ಅದರಲ್ಲೂ ಏನು ಕ್ರಾಸ್ ವೋಟಿಂಗ್ ಮಾಡಿರುವಂತದ್ದು. ಇದು JDS ಪಕ್ಷಕ್ಕೆ ಏನು ಹಿಂದೆ ಕೂಡ ಸಾಕಷ್ಟು ಬಾರಿ ಇದೇ ರೀತಿಯ ಇತಿಹಾಸ ಅಂದ್ರೆ ಇತಿಹಾಸದಲ್ಲಿ ಕೂಡ ನಡೆದಿತ್ತು. ಈಗ ಅದೇ ಪುನರಾವರ್ತನೆ ಆಗಿರುವಂತದ್ದು. ಇದನ್ನು ಕೂಡ ಸಹಿಸಿಕೊಳ್ಳಲಾಗದಷ್ಟು ಒಂದು ಪಕ್ಷಕ್ಕೆ ಡ್ಯಾಮೇಜ್ ಆಗಿರುವಂತದ್ದು. ಹಾಗಾಗಿ ಇವತ್ತು ಕುಮಾರಸ್ವಾಮಿ ಅವರು ಶಾಸಕರನ್ನು ಕೂಡ ಕರೆದಿದ್ದಾರೆ. ಆದ್ರೆ ಅಭ್ಯರ್ಥಿಯನ್ನ ಹಾಕೋಕ್ಕೂ ಮುಂಚೆ ಎರಡು ಸಭೆಗಳನ್ನ ಶಾಸಕರೊಂದಿಗೆ ಸಭೆ ಮಾಡಿದ್ರು. ಈ ಸಭೆಯಲ್ಲಿ ಅಭ್ಯರ್ಥಿ ಹಾಕೋದ್ರ ಬಗ್ಗೆ ಚರ್ಚೆ ಮಾಡಿದ್ರು, ಜೊತೆಗೆ ಶಾಸಕರ ಅಭಿಪ್ರಾಯನೂ ಕೂಡ ತೆಗೆದುಕೊಂಡಿದ್ರು. ಆದ್ರೆ ಎಲ್ಲವೂ ಕೂಡ ಅಂದುಕೊಂಡಂತೆ JDS ಶಾಸಕರು ಏನು ರೆಸಾರ್ಟ್ ಕೂಡ ಶಿಫ್ಟ್ ಆಗಿದ್ರು. ಜೊತೆಗೆ ರೆಸಾರ್ಟ್ ನಲ್ಲಿ ಕೂಡ ರೆಸಾರ್ಟ್ ಇಂದ ಬಂದು ನೇರವಾಗಿ ವಿಧಾನಸೌಧಕ್ಕೆ ಒಗ್ಗಟ್ಟಿಂದ ಬಂದು ಮತವನ್ನು ಕೂಡ ಚಲಾಯಿಸಿದ್ರು. ಅದೇ ಮತ ಎಣಿಕೆ ಸಂದರ್ಭದಲ್ಲಿ ಗೊತ್ತಾದಂತ ವಿಚಾರ ಏನಿದೆ ಅದು ನಿಜಕ್ಕೂ ಕೂಡ ಆತಂಕಕಾರಿ ವಿಚಾರ ಆಗಿರುವಂತದ್ದು JDS ನಾಯಕರಿಗೆ. ಹೀಗಾಗಿ ಇವತ್ತು ಶಾಸಕರ ಸಭೆಯನ್ನು ಕರೆದಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ JP ನಗರದ ತಮ್ಮ ನಿವಾಸಕ್ಕೆ ಎಲ್ಲಾ ಶಾಸಕರಿಗೂ ಬರುವಂತೆ ಕುಮಾರಸ್ವಾಮಿ ಅವರು ಬುಲಾವನ್ನು ಕೂಡ ಕೊಟ್ಟಿರುವಂತದ್ದು. ಇವತ್ತು ನಡೆಯುವಂತ ಈ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಯಾಕೆ ಅಡ್ಡ ಮತದಾನ ಮಾಡಲಾಗಿತ್ತು ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ. ಜೊತೆಗೆ ತಮ್ಮೆಲ್ಲರ ಜೊತೆ ಕೂಡ ಚರ್ಚೆ ಮಾಡಿದ್ರೆ ತಾವು ಯಾವ ಕಾರಣಕ್ಕೆ ಅಡ್ಡ ಮತದಾನ ಮಾಡಿದ್ರಿ, ಜೊತೆಗೆ ತಾವು ಮೊದಲೇ ಹೇಳಬೇಕಾಗಿತ್ತು ನಾವು ಅಭ್ಯರ್ಥಿಯನ್ನು ಕೂಡ ಆಗ್ತಾ ಇರಲಿಲ್ಲ. ಆದ್ರೆ ಈಗ ಪಕ್ಷವನ್ನು ನಾವು ಮುಂದೆ ಯಾವ ರೀತಿ ನಡ್ಸ್ಕೊಂಡು ಹೋಗ್ಬೇಕು, ಜೊತೆಗೆ ವಿರೋಧ ಪಕ್ಷ ಏನು ಕಾಂಗ್ರೆಸ್ ಏನಿದೆ ಅದು ಹಳೆ ಮೈಸೂರು ಭಾಗದಲ್ಲಿ JDSನ ಮುಗಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ಲಾನ್ಗಳನ್ನ ಮಾಡ್ತಾ ಇದೆ. ಅಂತ ಸಂದರ್ಭದಲ್ಲಿ ನೀವು ಈ ರೀತಿ ಮಾಡಿರೋದು ಸೂಕ್ತ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಶಾಸಕರ ಮುಂದಿಡೋದಕ್ಕೆ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಅದನ್ನ ಈ ಒಂದು ಸಂದರ್ಭದಲ್ಲಿ ಯಾರು ಅಟಮತದಾನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಗೊತ್ತಿಲ್ಲದೆ ಇದ್ರು ಕೂಡ ಒಂದಷ್ಟು ಮಾಹಿತಿಗಳು ಈಗಾಗಲೇ ಕುಮಾರಸ್ವಾಮಿ ಅವರು ಸಂಗ್ರಹಿಸಿರುವಂತದ್ದು, ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕೂಡ ಸಂಗ್ರಹಿಸಿದ್ದಾರೆ. ಆದ್ರೆ ಈ ಒಂದು ಸಭೆಯಲ್ಲಿ ನಿಜಕ್ಕೂ ಕೂಡ ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಆ ಒಂದು ಶಾಸಕರು ಭಾಗಿಯಾಗ್ತಾರಾ ಅಥವಾ ಏನು ಕುಮಾರಸ್ವಾಮಿ ಅವ್ರ ಮುಂದೆ ನೇರವಾಗಿ ಬರ್ಲಿಕ್ಕಾಗದೆ ಸಭೆಗೆ ಗೈರಾಗ್ತಾರಾ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ನಡೀತಾ ಇದೆ. ಹಾಗಾಗಿ ಈ ಒಂದು ಸಭೆಯಲ್ಲಿ ಬಹುತೇಕ
ಯಾರು ಅಡ್ಡಮತದಾನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆಗಳಾಗತ್ತೆ. ಜೊತೆಗೆ ಒಂದು ವೇಳೆ ಅಡ್ಡಮತದಾನ ಮಾಡಿದ ಶಾಸಕರು ಈ ಸಭೆಗೆ ಗೈರಾದ್ರೆ ಈ ಒಂದು ಅವ್ರ ಮೇಲೆ ಕ್ರಮ ಕೂಡ ತೆಗೆದುಕೊಳ್ಳೋದಕ್ಕೆ ಉಳಿದ ಜೆಡಿಎಸ್ ಶಾಸಕರು ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇರುವಂತದ್ದು. ಹಾಗಾಗಿ ಈ ಒಂದು ಹೈ ವೋಲ್ಟೇಜ್ ಸಭೆ ಏನಿದೆ ಸಾಕಷ್ಟು ಕುತೂಹಲ ಕೇಳಿಸಿರುವಂತದ್ದು. ರಾಹುಲ್. ರೈಟ್ ಮಂಜುನಾಥ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.